ಏನಿಲ್ಲ ಸರ್, ನಾವು ಮಲಗಿದ್ವಿ 12:30 12:30 ಅಷ್ಟರಲ್ಲಿ ಒಳ್ಳೆ ಬಾಂಬ್ ಸಿಡ್ದಂಗೆ ಸೌಂಡ್ ಬಂತು. ನಾನೇನಾದರೂ ಮನೇಲಿ ಏನಾಯಿತು ಅಂದ್ಬಿಟ್ಟು ಎದ್ದು ಓಡಿ ಬಂದೆ. ಮನೇಲೇನೂ ಇಲ್ಲ, ಮಕ್ಕಳು ಮಲಗಿದ್ರು. ನಾನು ಹೊರಗೆ ಹೋದೆ. ಹೊರಗೆ ಹೋಗಿ ನೋಡಿದ್ರೆ ಹೊರಗೆಲ್ಲ ಎಲ್ಲೂ ಗೊತ್ತಾಗಲಿಲ್ಲ. ಮೇಲಿಂದ ಕಿರ್ಚೋ ಸೌಂಡ್ ಬಂತು. ಮೇಲೆ ಹೋದೆ. ಮೇಲೆ ಹೋಗೋ ಅಷ್ಟರಲ್ಲಿ ಪಾಪ ಅವರು ಎಲ್ಲ ಇದಾಗ್ಬಿಟ್ಟು ಬರ್ನ್ ಆಗಿ ಸುಟ್ಟೋಗಿ ಹೊರಗೆ ಬರ್ತಾ ಇದ್ರು. ಮಕ್ಕಳು ಎಲ್ಲ ನರಳ್ತಾ ಇದ್ರು. ಇಷ್ಟೇ ನೋಡಿದ್ದು. ಮತ್ತೆ ಅಲ್ಲಿ ಬಟ್ಟೆ ಇದನ್ನೆಲ್ಲ ಸುತ್ತಿ ಅವ್ರಿಗೆ ಎಲ್ಲ ಜನಗಳು ಬಂದರು, ಕರ್ಕೊಂಡು ಹೋದರು. ಆಂಬುಲೆನ್ಸ್ ಕರ್ಕೊಂಬಂದ್ವಿ. ಕರೆದ್ರೆ ಒಂದು 1/2 hour ಆಯಿತು. ಇದು ಗ್ಯಾಸು ಒಂದು 2 days ಮುಂಚೆ ಲೀಕ್ ಆಗ್ತಾ ಇತ್ತಂತೆ. ಹೊಸದು ತಗೊಂಡ್ರು ಅವರು. ಅಲ್ಲಿ ಲೀಕ್ ಆಗ್ತಾ ಇದ್ದು ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ಮಾಡಿದರೆ ಬಂದು ಮಾಡಿದ್ನಂತೆ. ಏನೋ ಗೊತ್ತಿಲ್ಲ ನನಗೆ, ಎಲ್ಲ ಅವರು ಹೇಳ್ಕೊಳ್ತಾ ಇದ್ರು. ಆಮೇಲೆ ಹೋಗಿ ನೋಡಿದ್ರೆ ಅದು ಯಾವಾಗ ಲೀಕ್ ಆಗಿದೆಯೋ ಏನಾಗಿದೆಯೋ ಗ್ಯಾಸ್ ಫಸ್ಟ್ ಆಗಿದೆ. ಇವ್ರು ಬಂದು 2 years ಆಯ್ತು ಸರ್. ಅವರು ನೇಪಾಳಿಂದ ಬಂದಿರೋದು. ಮನೆ ಕೆಲಸ ಎಲ್ಲ ಮಾಡ್ಕೊಳ್ತು. ಬ್ಲಿಂಕಿಟ್ ಅದೆಲ್ಲ ಮಾಡ್ತಾ ಇರೋರು. ಡೆಲಿವರಿ ಬಾಯ್ ಮಾಡ್ತಾಯಿದ್ರು. ಈಗ ಪಾಪ ರಾತ್ರಿ ಈ ಥರ ಆಗೋಗಿದೆ. ಎಷ್ಟು ಜನ ಇದ್ರು ಮನೆಯಲ್ಲಿ? ಈ 3 ಮಕ್ಕಳು, ಗಂಡ ಹೆಂಡತಿ. ಮಕ್ಕಳು ಎಷ್ಟು ದೊಡ್ಡವರು? ಒಂದು 10 ವರ್ಷ, 8 ವರ್ಷ, ಒಂದು 4.5 ವರ್ಷ. ಎಲ್ಲ ಚಿಕ್ಕ ಮಕ್ಕಳು. ಈಗ ಈ ಇನ್ಸಿಡೆಂಟ್ ಅಲ್ಲಿ ಯಾರ್ಯಾರಿಗೆ ಈ ತರ ಆಗಿದೆ? ಎಲ್ಲ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ. ಸಿಚುವೇಶನ್ ನೋಡಿದ್ರೆ ಯಾವ ರೀತಿ ಇತ್ತು ಅಂತ? ಅದೇನು ಬರೀ ಅವ್ರಿಗೆ ಬೆಂಕಿ ಹತ್ಕೊಂಡಿರ್ಲಿಲ್ಲ, ಅದು ಹೊಗೆ ಬಂದು ಬರ್ನ್ ಮಾಡಿ ಇದು ಬಾಗ್ಲೆಲ್ಲ ಒಡೆದೋಗಿ ಹೊರಗೆ ಬಂದಿದೆ. ಏನೂ ಆಗಿಲ್ಲ. ಎಲ್ಲ ಚರ್ಮ ಎಲ್ಲ ನೇತಾಡ್ತಾ ಇತ್ತು, ಬಾಡಿ ಫುಲ್. ಅಷ್ಟರಲ್ಲಿ ಎಲ್ಲ ಬಂದರು. ಪೊಲೀಸು ಬಂದರು. ಮತ್ತು ಫೈರ್ ಇಂಜಿನ್ ಅವ್ರು ಕರೆದ್ವಿ, ಅವರು ಬಂದರು. ಇಲ್ಲಿ ರೀಗಲ್ ಹಾಸ್ಪಿಟಲಲ್ಲಿ ಮೊದಲು ಟ್ರೀಟ್ಮೆಂಟ್ ಮಾಡಿದ್ವಿ. ಮತ್ತು ಅಲ್ಲಿಂದ ಬಾಡಿ ವಿಲಾಸ ವಿಕ್ಟೋರಿಯಾ. ಈಗಿದ್ದಾರೆ ಬದುಕಿದ್ದಾರೆ. ನನ್ನ ಹೆಸರು ಮುಮ್ತಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.